ಅರೆಸ್ಟ್ ಮಾಡ್ಕೊಂಡು ಹೋದ್ರು ಅಂತಂದರೆ ಯಾವುದೇ ರೀತಿಯಾದಂಥ ಕಾನೂನಾತ್ಮಕವಾದಂಥ ಅರೆಸ್ಟ್ ಮಾಡದೆ ಸುಮ್ಮನೆ ಎತ್ತಾಕೊಂಡು ಹೋಗಿ ಇಡೀ ರಾತ್ರಿ ಅವರನ್ನು ಬೆಳಗಾವಿ ಜಿಲ್ಲೆ, ವಿಜಯಪುರ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ ಸುತ್ತಿಸ್ತಾನೆ ಇದ್ದಾರೆ. ನಾನು ಅವ್ರ ಜೊತೆಯಲ್ಲಿ ರಾತ್ರಿ ಎಲ್ಲನೂ ಕೂಡ ಸುತ್ತಿದ್ದೀನಿ. ಈಗ ಲೋಕಾಪುರದ ಹತ್ರ ಅಲ್ಲಿ SP ಅವ್ರು ಬಂದು CT ರವಿ ಅವ್ರನ್ನ ನನ್ನನ್ನು ಪ್ರತ್ಯೇಕಗೊಳಿಸಿ ಅವ್ರನ್ನ ಇನ್ನೊಂದು ದಿಕ್ಕಿಗೆ ಕರ್ಕೊಂಡು ಹೋಗಿದ್ದಾರೆ. ಹಾಗಾಗಿ ಈ ಒಂದು ರೀತಿ ಮಾಡಿರೋವಂಥದ್ದು ಅಕ್ಷಮ್ಯ ಅಪರಾಧ. ಅವರು ಕೊಲೆಗಡಕರಲ್ಲ, ಭಯೋತ್ಪಾದಕರಲ್ಲ, ಅವ್ರ ಹತ್ರ ಬಾಂಬ ಅಥವಾ ಗನ್ನು ಯಾವುದು ಸಿಕ್ಕಿಲ್ಲ. ಈ ರೀತಿ ಅಮಾನವೀಯವಾಗಿ ನಡ್ಕೊಂಡಿರೋದು ಮತ್ತು ಒಬ್ಬ ಜನಪ್ರತಿನಿಧಿಯನ್ನು ಇಷ್ಟು ಕೀಳಾಗಿ ಕಂಡಿರೋವಂಥದ್ದು ಇಡೀ ಕರ್ನಾಟಕ ತಲೆ ತಗ್ಸೋಂಗಾಗಿದೆ. ರಾಜ್ಯ ಸರ್ಕಾರ ಕ್ಷಮೆ ಕೇಳಬೇಕು ಮತ್ತು ಅವ್ರ ಮೇಲಿರುವಂಥ ಎಲ್ಲ ವ್ಯಾಜ್ಯಗಳನ್ನು ತಕ್ಷಣ ವಾಪಸ್ ತಗೋಬೇಕು ಮತ್ತು ಅವ್ರನ್ನ ಬಿಡುಗಡೆಗೊಳಿಸಿ ಮುಖ್ಯಮಂತ್ರಿಗಳು ಅವರ ಕ್ಷಮೆಯನ್ನು ಯಾಚಿಸಬೇಕು ಅಂತ ಹೇಳಿ ಈ ಮೂಲಕ ಅವ್ರನ್ನ ಒತ್ತಾಯ ಮಾಡ್ತಾರೆ. ನನ್ನನ್ನು ಅವ್ರನ್ನ ಬೇರ್ಪಡಿಸುವಂಥ ಕೆಲಸ ಈ ಭಾಗದ ಯಾದವಾಡ ಹತ್ತತ್ರಕ್ಕೆ ಬಂದಾಗ ಅಲ್ಲಿ ಬದಲಾವಣೆ ಮಾಡಿದ್ರು. ಇಬ್ಬರನ್ನೂ ಯಾದವಾಡ ತನಕ ಕರ್ಕೊಂಡು ಹೋಗ್ತೀವಿ ಅಂತೇಳಿ ಯರಗಟ್ಟಿ ಅನ್ನುವಂಥ ಜಾಗಕ್ಕೆ ಕರ್ಕೊಂಡು ಹೋಗುವಂಥ ಮಧ್ಯದಲ್ಲಿ ಯಾವುದೋ ಒಂದು ಸ್ಥಳ ಅನ್ನುವಂಥದ್ದು ನನಗೆ ಸ್ಪಷ್ಟವಾಗಿ ಗೊತ್ತಿಲ್ಲ. ಅದೊಂದು ಅಜ್ಞಾತವಾದಂಥ ಸ್ಥಳಕ್ಕೆ ಕರ್ಕೊಂಡೋಗಿ ಅಲ್ಲಿ ಬೇರ್ಪಡಿಸಿ SP ಅವರೇ ಬಂದು ತುಂಬ ದೊಡ್ಡ ಪೊಲೀಸ್ ಫೋರ್ಸನ್ನು ಯೂಸ್ ಮಾಡಿ ನನ್ನನ್ನು ಯಾದವಾರದ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮಧ್ಯದಲ್ಲಿ ನಾನು ಇಳಿದು ಈ ಮಾತುಗಳನ್ನು ತಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ.